ನಮಸ್ತೆ. ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಬರೆದಿರೋದು ತಾರಾ ಮಂಜುನಾಥ್. ಬನ್ನಿ ನಮ್ಮ ಮುಂದಿನ ಹೊಸ ಚಾಪ್ಟರ್. ಆ್ಯಂಡ್ ಈ ಚಾಪ್ಟರ್ ತುಂಬ 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 ಇಷ್ಟ. ಆ್ಯಂಡ್ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಇಷ್ಟು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಂತ. ಇವತ್ತಿಂದ ನೀವೆಲ್ಲರೂ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆ ಚಾಪ್ಟರ್ ಹೆಸರೇನು ಅಂದರೆ ಮಾತು ಎಂಬ ಶಕ್ತಿ. ನಮ್ಮ ಮಾತಿಗೆ ಎಷ್ಟು ಬೆಲೆ ಇದೆ. ಮಾತು ಹೇಳ್ತಾರೆ ಗೊತ್ತಾ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಅದಾಗಿರ್ಬೋದು. ಅಥವಾ ಏನು ಮಾತು ಬೆಳ್ಳಿ, ಮೌನ ಬಂಗಾರ, ಇವೆಲ್ಲ ನಾವು ಕೇಳಿದ್ದೀವಿ. ಯಾಕೆ ಮಾತಿನ ಬಗ್ಗೆ ಅಷ್ಟೊಂದು ಒಳ್ಳೆ ಕಾನ್ಸೆಪ್ಟ್ ಇಲ್ಲ ಅಂತ ಬಂದಾಗ, ಆ ಮಾತನ್ನು ನಾವು ಹೇಗೆ ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಯಾವ ಥರ ಮಾತಾಡಬೇಕು, ಯಾವ ಟೋನಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾವ ಪದ ಬಳಸಿ ಮಾತಾಡಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು, ಆಮೇಲೆ ಯಾವ್ಯಾವ ಸ್ಥಳಗಳಲ್ಲಿ ಹೇಗೆ ಮಾತಾಡಬೇಕು, ಎಲ್ಲಿ ಮಾತಾಡಲೇಬಾರ್ದು, ಇದೆಲ್ಲ ಪ್ರಜ್ಞೆಯನ್ನು ಇರೋದೇ ನಿಜವಾಗ್ಲೂ ಕಲಿಬೇಕಾಗಿರುವಂಥದ್ದು. ತುಂಬ ಇಂಪಾರ್ಟೆಂಟ್ ಕಾನ್ಷಿಯಸ್ನೆಸ್ ಅಂತ ಹೇಳ್ಬೋದು. ಸೊ ಈಗ ನಾವು ತಿಳ್ಕೊಳ್ಳೋಣ ಮಾತು ಎಂಬ ಶಕ್ತಿ. ನೀವು ಮಾತನಾಡುವ ಪ್ರತಿಯೊಂದು ಪದವು ಒಂದು ಬೀಜ. ಓಕೆ, ನೀವು ಬಿತ್ತಿದ ಆ ಬೀಜವೇ ಮುಂದೆ ಬೆಳೆದು ಮರವಾಗುತ್ತದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸಲ ನಾವು ಮಾತು ಕೊಟ್ಬಿಟ್ರೆ ನಮ್ಮ ಲೈಫಲ್ಲಿ ಅದನ್ನು ಉಳಿಸ್ಕೊಳ್ಳೋಕ್ಕೆ ಎಷ್ಟು ಹರಸಾಹಸ ಮಾಡ್ತೀವಿ ಅಲ್ವಾ. ಅದಕ್ಕೋಸ್ಕರ ನೀವು ಹೇಳೋ ಪ್ರತಿಯೊಂದು ಮಾತು ಕೂಡ ಒಂದು ಬೀಜದ ಥರ. ಅದು ಭೂಮಿ ಮೇಲೆ ಬೀಜ ಬಿತ್ತುತ್ತಾನೇ ಹೋಗುತ್ತೆ, ಅದೇ ಮುಂದೆ ಒಂದು ದಿನ ಮರ ಆಗುತ್ತೆ. ನಿಮ್ಮಲ್ಲಿ 2 ಆಯ್ಕೆ ಇದೆ. ಓಕೆ, ಮೊದಲನೇದು ಗುಣಪಡಿಸುವ, ಉನ್ನತಿಗೇರಿಸುವ, ಪ್ರೇರೇಪಿಸುವ ಪದಗಳನ್ನು ಬಳಸುವುದು. ಎಲ್ಲರ ಹತ್ರನೂ ನಮಗೆ 2 ಆಪ್ಷನ್ ಇದೆ. ಮೊದಲನೇದೇನು ಆಪ್ಷನ್ನು ಅಂದರೆ ಇನ್ನೊಬ್ಬರ ಲೈಫ್ನ ಇನ್ಸ್ಪೈರ್ ಮಾಡೋದು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸೋದು, ಇನ್ನೊಬ್ಬರ ಕಾಯಿಲೆನ ವಾಸಿ ಮಾಡುವಂತಹ ಹೀಲಿಂಗ್ ವಾಯ್ಸ್ ಅಂತ ಹೇಳ್ತಾರೆ, ಆಯಿತಾ. ಅಂದರೆ ಹೀಲಿಂಗ್ ವಾಯ್ಸು, ಹೀಲಿಂಗ್ ಪದಗಳನ್ನು ಬಳಸಬಹುದು ನೀವು. 2ನೇದು ಇನ್ನೊಬ್ಬರನ್ನ ಕುಗ್ಗಿಸೋದಕ್ಕೆ, ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕೆ, ಇನ್ನೊಬ್ಬರನ್ನ ಅವಮಾನ ಮಾಡೋದಕ್ಕೆ, ಇನ್ನೊಂದನ್ನು ನಾಶ ಮಾಡೋದಕ್ಕೆ, ಅಥವಾ ನಮ್ಮನ್ನು ನಾವೇ ನಾಶ ಮಾಡ್ಕೊಳ್ಳೋದಕ್ಕೆ, ಅಥವಾ ನಮ್ಮನ್ನು ನಾವೇ ಉದ್ಧಾರ ಮಾಡೋದಕ್ಕೆ ಆಡಬೇಕಾಗಿರುವಂಥದ್ದು. ಅಂದರೆ 2 ಆಯ್ಕೆ ಇದೆ. ಒಂದು ಒಳ್ಳೆ ರೀತಿ, ಇನ್ನೊಂದು ಕೆಟ್ಟ ರೀತಿ. ಎರಡೂ ಕೂಡ ಮಾತನ್ನು ನೀವು ಯಾವ ಥರ ಬಳಸ್ತೀರಾ ಅನ್ನೋದ್ರ ಮೇಲೆ ನಿಂತಿದೆ. ಆದರೆ ನಿಜಾಂಶ ಏನಂದರೆ ನಿಮ್ಮ ಸಂತೋಷವು ನಿಮಗೆ ಏನಾಗುತ್ತದೆ ಎಂಬುದರ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ನಮಗೇನು ಫೀಲ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಮಾತ್ರ ನಮಗೆ ಹ್ಯಾಪಿನೆಸ್ ಅನ್ನೋದಿಲ್ಲ. ಬದಲಾಗಿ ನಿಮಗೆ ಏನಾಗುತ್ತದೆ ಎಂಬುದರ ಬಗ್ಗೆ ನೀವು ಹೇಗೆ ಮಾತನಾಡುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಅಂದರೆ ನಾನು ಇದನ್ನು ಹೇಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ನಾವು ಏನಾದರೂ ಖುಷಿ ಪಡ್ತಾ ಇದೀವಿ ಅಂತ ಅಂದರೆ ನಾವೆಷ್ಟು ಖುಷಿ ಪಡ್ತಾ ಇದ್ದೀವಿ ಅನ್ನೋದು ಎದುರುಗಡೆ ಇರೋರ್ಗೆ ಅರ್ಥ ಆಗೋದು ನಾವು ಅವರಿಗೆ ಎಕ್ಸ್ಪ್ರೆಸ್ ಮಾಡೋದ್ರಿಂದ. ಯಾವ ಥರ ಎಕ್ಸ್ಪ್ರೆಸ್ ಅಂದರೆ ನಾನು ಖುಷಿಯಾಗಿದೆ, ನಂಗೆ ತುಂಬ ಖುಷಿ ಆಯಿತು ಅಂತ ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಾವು ಖುಷಿಯಾಗಿದ್ದೀವಿ ಅಥವಾ ನಾವು ಖುಷಿಯಾಗಿರ್ತೀವಿ ಅಂತ ಅಲ್ಲ, ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದು. ಹಾಗೆಯೇ ನಮಗೆ ಯಾವುದೇ ಸಿಚುಯೇಷನಲ್ಲಿ ಎಂಥದ್ದೇ ಕೆಟ್ಟ ಪರಿಸ್ಥಿತಿ ಆಗಿರ್ಬೋದು ಅಥವಾ ಒಂದು ಒಳ್ಳೆ ಪರಿಸ್ಥಿತಿ ಆಗಿರ್ಬೋದು, ಅಂತಹ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಮಾತಾಡ್ತೀನಿ, ನನ್ನ ಮಾತಿನ ಮೇಲೆ ಎಷ್ಟು ಪ್ರಜ್ಞೆ ಇದೆ, ನಾನು ಎಷ್ಟು ನಿಗಾ ವಹಿಸ್ತೀನಿ ನನ್ನ ಮಾತಿನ ಬಗ್ಗೆ. ಕೋಪ ಬಂದುಬಿಟ್ಟಿದೆ, ನಾನು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ ಅಂತ ಹೇಳಿರೋದನ್ನು ಕೇಳಿದ್ದೀವಿ, ನಾವು ಹೇಳಿರ್ತೀವಿ. ಆಮೇಲೆ ಕೋಪದಲ್ಲಿ ಮಾತಾಡ್ಬಿಟ್ಟೆ, ಕೋಪದಲ್ಲಿ ನಿಮಗೆ ನೋವು ಮಾಡಿಬಿಟ್ಟೆ, ಸಾರಿ ನಾನು ಅವಾಗ ಟೆನ್ಷನಲ್ಲಿದ್ದೆ ಹೇಳಿಬಿಟ್ಟೆ, ನಾನು ಅವಾಗ ಬೇಜಾರಲ್ಲಿದ್ದೆ ಮಾತಾಡ್ಬಿಟ್ಟೆ ಅಂತ ಹೇಳಿರೋದನ್ನು ನೀವು ನೋಡಿರ್ಬೋದು, ಅಥವಾ ನೀವು ಆ ರೀತಿ ಹೇಳಿರ್ಬೋದು. ಆದರೆ ಅಂತಹ ಪರಿಸ್ಥಿತಿಯಲ್ಲೂ ನಿಮ್ಮ ಮಾತಿನ ಮೇಲೆ ಪ್ರಜ್ಞೆಯನ್ನು ಇಟ್ಕೊಳ್ಳೋದೇ ಮಾತು ಎಂಬ ಶಕ್ತಿ. ಅಂದರೆ ಮಾತಿಗೆ ಅಷ್ಟು ಶಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇರೋದು. ನಿಮಗೇನೋ ಕೋಪ ಬಂತು, ನಿಮಗೇನೋ ಖುಷಿ ಆಯಿತು, ಆವಾಗ ನಿಮ್ಮ ಮಾತುಗಳು ಬದಲಾಗ್ಬಿಡುತ್ತೆ. ಎಷ್ಟೇ ಕೋಪ ಬರಲಿ, ಎಷ್ಟೇ ಖುಷಿಯಾಗಿರಲಿ, ನಿಮ್ಮ ಮಾತಿನ ಮೇಲೆ ನಿಮಗೆ ಗಮನ ಇರಬೇಕು. ಅದು ಇಂಪಾರ್ಟೆಂಟಾಗಿ ನಾವು ನೋಡ್ಕೊಬೇಕಾಗಿರೋದು. ಹಾಗಿದ್ರೆ ಹೇಗೆ ನಮ್ಮ ಮಾತಿನ ಬಗ್ಗೆ ಹೇಗೆ ನಮಗೆ ಗೊತ್ತಾಗುತ್ತೆ ಈ ಮಾತು ಒಂದು ಶಕ್ತಿಯಿಂದ ಇದೆ ಅನ್ನೋದು ಬಂದಾಗ, ಅದು ನಮ್ಮ ಧ್ವನಿಯಿಂದ. ಯಾಕಂದರೆ ಕಂಪನ, ಫ್ರೀಕ್ವೆನ್ಸಿ ಬಗ್ಗೆ ನಾವು ಮಾತಾಡಿದ್ದೀವಿ. ನಾವು ಮನಿ ಫ್ರೀಕ್ವೆನ್ಸಿ, ಆಮೇಲೆ ಹೆಲ್ದಿ ಹ್ಯಾಪಿನೆಸ್ ಫ್ರೀಕ್ವೆನ್ಸಿಗಳ ಬಗ್ಗೆ ಕೇಳಿದ್ದೀವಿ. ಆದರೆ ವಾಯ್ಸ್ ಫ್ರೀಕ್ವೆನ್ಸಿ ಗೊತ್ತಾ, ಧ್ವನಿ. ಈಗ ನೋಡಿ, ಕೆಲವರು ಹಾಡು ಹೇಳೋಕ್ಕೆ ಶುರು ಮಾಡಿದ್ರೇ ಸಾಕು, ಏನೋ ಒಂದು ರೀತಿ ಸಮಾಧಾನ ಆಗುತ್ತೆ. ಅಂದರೆ ಪ್ರತಿಯೊಂದು ಧ್ವನಿಯಲ್ಲೂ ಕೂಡ ಒಂದು ಕಂಪನ ಇದೆ. ನೀವು ಮಾತಾಡುವಂತಹ ಮಾತಿನಲ್ಲಿ ಎಂಥ ಕಂಪನ ಇರಬೇಕು. ನಾನು ನಿಮಗೊಂದು ನೆನಪಾಯಿತು ಹೇಳ್ತೀನಿ ನೋಡಿ. ನನಗೆ
ಏಯ್ತ್ ಸ್ಟ್ಯಾಂಡರ್ಡ್ ತನಕ ನನ್ನ ವಾಯ್ಸ್ ತುಂಬ ರೂಢಿತ್ತು. 8th 9th ತನಕ ರೂಢಿತ್ತು ಆಯಿತಾ. ರೂಡ್ ಅಂದರೆ ತುಂಬ ಒಂಥರ ನನಗೆ ಈ ಜೆಂಟ್ಸ್ ಮಾತಾಡ್ತಾರಲ್ಲ, ಲೈಕ್ ಜೋರು ವಾಯ್ಸ್, ಆ ಥರ ವಾಯ್ಸ್ ಇತ್ತು ನನಗೆ. ನನಗೆ ಹೇಳ್ತಾ ಇದ್ರು, ಏನಾದರೂ ನಾನು ಮಾತಾಡೋಕ್ಕೆ ಹೋದರೆ ಹುಡುಗ ಮಾತಾಡೋ ಥರ ಅನಿಸುತ್ತೆ ಅಂತ, ಅಂದರೆ ಅಷ್ಟು ರೂಢಾಗಿ ಮಾತಾಡ್ತಾ ಇದ್ದೆ, ರಫಾಗಿ ಮಾತಾಡ್ತಿದ್ದೆ, ಜೋರು ಏರು ಧ್ವನಿಯಲ್ಲಿ ಮಾತಾಡ್ತಾ ಇದ್ದೆ. ಯಾವಾಗ ನಾನು ಸ್ವಲ್ಪ ಹೈಸ್ಕೂಲಿಗೆ ಬಂದೆ, ಕಾಲೇಜಿಗೆ ಬಂದೆ, ನನ್ನ ಬದಲಾವಣೆ ಆಗ್ತಾ ಬಂತು. ಅದರಲ್ಲೂ ನಾನು ನಿಜವಾಗ್ಲೂ ಹೇಳ್ತೀನಿ, ಈ ಫೀಲ್ಡಿಗೆ ಬಂದಮೇಲೆ, ಕೌನ್ಸ್ಲಿಂಗ್, ಅಧ್ಯಾತ್ಮ, ನಾಲೆಡ್ಜ್, ಈ ಥರ ಫೀಲ್ಡಿಗೆ ಬಂದಮೇಲೆ ನನ್ನ ವಾಯ್ಸ್ ಇವತ್ತು ನಾನು ಜೋರಾಗೇನೋ ಕಿರ್ಚಬೇಕು ಅಂದರೆ ನಂಗೆ ವಾಯ್ಸೇ ಬರಲ್ಲ. ಅಂದರೆ ಸ್ಮೂತ್ ಆಗಿಬಿಟ್ಟಿದೆ ಅದು, ಅಂದರೆ ಒಂಥರ ಅದಕ್ಕೆ ಹೋಗಿಬಿಟ್ಟಿದೆ. ಅಂದರೆ ಈಗ ನನಗೆ ಹೇಳ್ತಾರೆ ಎಷ್ಟೊಂದು ಜನ, ನಿಮಗೂ ಅನುಭವ ಆಗಿದ್ದರೆ ಹೇಳಿ ಆಯಿತಾ. ಅಂದರೆ ನಾನು ನನ್ನ ಬಗ್ಗೆ ಹೇಳಿ ಅಂತ ಅಲ್ಲ, ಹೆಂಗೆ ಕಂಪನಿಗಳು ಹೆಲ್ಪ್ ಮಾಡುತ್ತೆ ಅಂತ. ನೀವು ನೋಡಿ, ನಿಮಗೆ ಪುಸ್ತಕದಿಂದ ಪರಿವರ್ತನೆ ಎಲ್ಲ ಇಲ್ಲಿ ಹೇಳಬೇಕಾದ್ರೆ ನನ್ನ ಧ್ವನಿ ಬೇರೆ ಇರುತ್ತೆ. ಅದೇ ನಿಮಗೆ ಕ್ಲಾಸಲ್ಲಿ ನಾನು ಬೆಳಗ್ಗೆ ಹೊತ್ತು ಕ್ಲಾಸ್ ಮಾಡಬೇಕಾದ್ರೆ ನನ್ನ ಧ್ವನಿ ಬೇರೆ ಇರುತ್ತೆ. ಸಂಜೆ ಹೊತ್ತು ನಾನು ಮಕ್ಕಳಿಗೆ ಕ್ಲಾಸ್ ಮಾಡಬೇಕಾದ್ರೆ ನನ್ನ ಧ್ವನಿ ಬೇರೆ ಇರುತ್ತೆ. ನಾನು ನಿಮಗೆ ಕೆಲವೊಂದು ಹೀಲಿಂಗ್ ಮೆಥಡ್ಸ್ಗಳನ್ನ ಮಾಡಿಸ್ತೀನಿ, ಟೆಕ್ನಿಕ್ಸ್ನ ಮಾಡಿಸ್ತೀನಿ, ನಮ್ಮ ಕ್ಲಾಸಲ್ಲಿರೋರಿಗೆ ಗೊತ್ತಿದೆ. ಅದನ್ನು ಮಾಡಬೇಕಾದ್ರೆ ನನ್ನ ವಾಯ್ಸ್ ಬೇರೆ ಥರ ಇರುತ್ತೆ. ಒಂದೊಂದು ಪ್ಲೇಸಲ್ಲಿ ನನ್ನ ವಾಯ್ಸ್ ಬೇರೆ ಬೇರೆ ಥರ ಮಾಡ್ಯುಲೇಷನ್ ಅಂತೀವಲ್ಲ, ಅದಾಗ್ತಾ ಇರುತ್ತೆ. ಯಾಕಾಗುತ್ತೆ, ಹೇಗಾಗುತ್ತೆ ಅಂದರೆ ನನಗೆ ಗೊತ್ತು, ನನ್ನ ಮಾತು, ನನ್ನ ಪದಗಳು ಎಷ್ಟು ಪವರ್ಫುಲ್ಲಾಗಿ ನಾನು ರೀಚ್ ಮಾಡಬೇಕೋ, ಆ ಪವರ್ಫುಲ್ಲಾಗಿ ಮಾತಿಂದ ರೀಚ್ ಆಗೋದಕ್ಕಿಂತ ಧ್ವನಿಯಿಂದ ರೀಚ್ ಆಗುತ್ತೆ. ನಾನು ಯಾವ ಧ್ವನಿಯಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಆ ಮನಸ್ಥಿತಿಗೆ ತೊಗೊಂಡು ಹೋಗೋಕ್ಕೆ. ಹಾಗಿದ್ರೆ ಮಾತು ಎಷ್ಟು ಪವರ್ಫುಲ್ಲು. ನಾವು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಎಷ್ಟು ಜನಕ್ಕೆ ಹೀಲಿಂಗ್ ಮಾಡ್ಬೋದು ಅಲ್ವಾ ನಮ್ಮ ಮಾತಿಂದನೇ. ನಾಟಕ ಅಲ್ಲ. ಆಮೇಲೆ ಹೇಗೆ ಅಂದರೆ, ನಾನು ಸ್ಮೂತಾಗಿ ಮಾತಾಡ್ತೀನಿ ಅಂತ ವಾಯ್ಸ್ ಚೇಂಜ್ ಮಾಡಿ ಮಾತಾಡಬೇಡಿ. ಮಾತಾಡೋದೇ ಹಾಗೆ, ಬಟ್ ಹೀಲಿಂಗ್ ಮಾಡಬೇಕಾದ್ರೆ ನೀವು ಆ ಫ್ರೀಕ್ವೆನ್ಸಿ ಕನೆಕ್ಟ್ ಆದಾಗ ನಿಮ್ಮ ವಾಯ್ಸ್ ಆಟೋಮೆಟಿಕ್ಕಾಗಿ ಬದಲಾಗುತ್ತೆ. ಅದು ನಿಮ್ಮ ವಾಯ್ಸ್ ಅನಿಸುತ್ತೆ, ಅಷ್ಟು ಡಿಫ್ರೆಂಟಾಗಿ ಕೇಳಿಸುತ್ತೆ. ನಾನೇ ಎಷ್ಟೋ ಸಲ ಹೀಲಿಂಗ್ ಆದಮೇಲೆ ಇಷ್ಟೊತ್ತು ನಾನು ಹೇಗೆ ಮಾತಾಡಿದೆ ಅಂತ ಅನಿಸುತ್ತೆ. ಸೊ ಧ್ವನಿಗೆ ಅಷ್ಟು ಫ್ರೀಕ್ವೆನ್ಸಿ ಸೆಟ್ ಮಾಡ್ಕೊಳ್ಳೋದಿದೆ, ಅದು ನಮ್ಮ ಶಕ್ತಿ ಆಗುತ್ತೆ. ಕೋಪ, ಭಯ, ಅವಮಾನದಿಂದ ಮಾತಾಡಿದಾಗ ಅದು ನಿಮ್ಮ ಈ ಕಂಪನವನ್ನು ಕುಗ್ಗಿಸುತ್ತೆ. ಯಾವಾಗ ನೀವು ಕೋಪದಿಂದ, ಅವಮಾನದಿಂದ, ಭಯದಿಂದ ಮಾತಾಡ್ತೀರಾ, ಅದು ನಿಮ್ಮನ್ನು ಕುಗ್ಗಿಸ್ಬಿಡುತ್ತೆ, ಹಾಗೆ ನಿಮ್ಮ ಸಂಬಂಧನ ದುರ್ಬಲಗೊಳಿಸುತ್ತೆ. ಇದರಿಂದಾಗಿ ನಿಮ್ಮ ನರ ವ್ಯವಸ್ಥೆಯು ಅಸ್ತವ್ಯಸ್ತವಾಗುತ್ತೆ. ಕೋಪದಿಂದ, ಭಯದಿಂದ, ಅವಮಾನದಿಂದ ಮಾತಾಡಬೇಕಾದ್ರೆ ನೀವು ನೋಡಿರ್ಬೋದು, ವಾಯ್ಸ್ ಎಲ್ಲ ನಡುಗುತ್ತೆ, ಒಂಥರ ಅಂದರೆ ವೈಬ್ರೇಷನ್ ಶೇಕ್ ಆಗುತ್ತೆ. ಈಗ ಹಾಡು ಹೇಳಬೇಕಾದ್ರೆ ಹೆಂಗೆಂಗೋ ಹಾಡು ಹೇಳಿದ್ರೆ ಹೆಂಗಿರುತ್ತೋ, ಮಾತಿನಲ್ಲೂ ಆ ಸ್ವರಗಳಿದೆ, ಅದು ಮಿಸ್ ಹೊಡಿಯುತ್ತೆ. ಸೊ ಹಾಗಾಗಿ ಇದರಿಂದ ನಮ್ಮ ನರ ವ್ಯವಸ್ಥೆ ಅಂದರೆ ನಮ್ಮ ಏನಂತಾರೆ ನರ್ವ್ ಸಿಸ್ಟಮ್ ಕೂಡ ಅಸ್ತವ್ಯಸ್ತವಾಗುತ್ತೆ. ಆದರೆ ಅದೇ ನೀವು ಕರುಣೆಯಿಂದ, ಭರವಸೆಯಿಂದ, ಸತ್ಯದಿಂದ ಮಾತಾಡಬೇಕಾದ್ರೆ ನಿಮ್ಮ ಮೆದುಳಿನಲ್ಲಿ ಆಕ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ಬಿಡುಗಡೆ ಆಗೋದ್ರ ಮೂಲಕ ನಿಮ್ಮ ವೈಬ್ರೇಷನ್ನ ಹೆಚ್ಚು ಮಾಡುತ್ತೆ, ನಿಮ್ಮ ಕಂಪನವನ್ನು ಹೆಚ್ಚು ಮಾಡುತ್ತೆ. ಇದರಿಂದ ನಿಮ್ಮ ಸುತ್ತ ಇರುವಂತಹ ಪರಿಸರದಲ್ಲಿ ನೀವು ಹೊಸ ವೈಬ್ರೇಷನ್ನ ಸೃಷ್ಟಿ ಮಾಡ್ಬೋದು. ಹೇಗೆ ಅಂದರೆ, ನೀವು ಯಾರೋ ಒಂದು ಮನೇಲಿ ದುಃಖದಿಂದ ಇರ್ತಾರೆ ಅಂದ್ಕೊಳ್ಳಿ, ನೀವು ಎಂಟ್ರಿ ಆಗಿ ನೀವು ಒಳ್ಳೊಳ್ಳೆ ಮಾತಾಡೋದು ಬೇಕಿಲ್ಲ, 4 ಪದ ನಿಮ್ಮ ಕಂಪನವನ್ನು ರೈಸ್ ಮಾಡಿಕೊಂಡು ನಿಮ್ಮ ಒಳಗಡೆಯಿಂದ ಹೀಲಿಂಗಲ್ಲಿ ನಿಂತ್ಕೊಂಡು ನೀವು ಮಾತಾಡಿದಾಗ ಆಟೋಮೆಟಿಕ್ಕಾಗಿ ಆ ವಾಯ್ಸ್ ಅವ್ರಿಗೆ ರೀಚ್ ಆಗುತ್ತೆ. ಸೊ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದು ಒಂದು. ಹಾಗಿದ್ರೆ ಇದು ಸೈಂಟಿಫಿಕಲಿ ಏನು ಬೆನಿಫಿಟ್ ಕೊಡುತ್ತೆ? ಮಾತು, ಶಬ್ದ, ನಮ್ಮ ಟೋನ್ ಕೂಡ ಇಷ್ಟೆಲ್ಲ ಪವರ್ಫುಲ್ಲಾಗಿ ವರ್ಕ್ ಆಗುತ್ತಾ? ಹೌದು. ಇದನ್ನು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಹೇಳಿರೋದು ಅಂದರೆ, ಡೈಲಿ ನೀವು ಮಾತಾಡೋದನ್ನು ನೋಡ್ಕೋಬೇಕು. ಹೇಗೆ ಮಾತಾಡ್ತಾ ಇದ್ದೀನಿ, ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಅದು ನಾನು ಲಾಸ್ಟಲ್ಲಿ ಹೇಳ್ತೀನಿ ಹೆಂಗೆ ಅಂತ. ಅದ್ರ ಮೇಲೆ ಕಾನ್ಷಿಯಸ್ನೆಸ್ನ ಬಿಲ್ಡ್ ಮಾಡೋದೇ ಈ ಚಾಪ್ಟರ್ನ ಉದ್ದೇಶ. ಸೊ ಏನು ಸೈಂಟಿಫಿಕಲಿ ಏನು ಮಾಡುತ್ತೆ? ಅಧ್ಯಯನಗಳ ಪ್ರಕಾರ ನಮ್ಮ ಮಾತು ನಮ್ಮನ್ನು ಅಭಿವ್ಯಕ್ತಿಸುತ್ತದೆ. ನಾವು ಯಾರು ಅಂತ ಗೊತ್ತಾಗೋದೇ ನಮ್ಮ ಮಾತಿನಿಂದ. ಅಂದರೆ ನಮ್ಮ ಮಾತಿನ ಧಾಟಿ ನಮ್ಮ ಮೆದುಳನ್ನು ಮರುಹೊಂದಿಸುತ್ತದೆ. ನಾವು ಮಾತಾಡೋ ಅಂಥ ದಾಟಿ ಇದೆಯಲ್ಲ, ಯಾವ ದಾಟಿಲಿ ಮಾತಾಡ್ತೀವಿ ಅದು ನಮ್ಮ ಮೆದುಳಿಗೆ ಒಂದು ಏನಾದರೂ ಡಿಸ್ಟರ್ಬ್ ಆಗಿದ್ರೂ ಕೂಡ ಅಲೈನ್ಗೆ ತೊಗೊಂಬಂದ್ಬಿಡುತ್ತೆ. ಸಕಾರಾತ್ಮಕ ಮಾತುಗಳನ್ನು ನಾವು ಸಂತೋಷ, ಸಮಾಧಾನ, ಆತ್ಮವಿಶ್ವಾಸವನ್ನು ಸಂತೋಷದ ಅಂದರೆ ನಾವು ಪಾಸಿಟಿವ್ ಮಾತುಗಳನ್ನು ಆಡೋದ್ರಿಂದ ಅದು ನಮಗೆ ಸಮಾಧಾನ, ಸಂತೋಷ, ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಸೊ ಏನಾದರೂ ನಿಮ್ಮನ್ನು ಪ್ರೂವ್ ಮಾಡ್ಕೊಳಕ್ಕೆ ಹೋದಾಗ ಅಥವಾ ನೀವು ಟೀಕೆ ಮಾಡೋಕ್ಕೆ ಹೋದಾಗ ಇನ್ನೊಬ್ಬರನ್ನ, ನಿಮ್ಮನ್ನು ನೀವು ಆತಂಕ ಮತ್ತು ಕಿರಿಕಿರಿಗೆ ಒಳಗಾಗ್ಬಿಡ್ತೀರಾ.
ಅಂದರೆ ನಿಮ್ಮ ಮಾತಿನ ಶಬ್ದಗಳು ನೀವು ಪಾಸಿಟಿವ್ ಮಾತಾಡಿದಾಗ ಅದು ನಿಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ, ನಿಮ್ಮ ಮೆದುಳನ್ನು ಮರು ಅನಿಸುತ್ತೆ, ನಿಮ್ಮಲ್ಲಿ ಸಮಾಧಾನನ ಕ್ರಿಯೇಟ್ ಮಾಡುತ್ತೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ನ ಹೆಚ್ಚು ಮಾಡುತ್ತೆ. ನೀವು ನೆಗೆಟಿವ್ ಪದಗಳನ್ನು ಬಳಸಬೇಕಾದ್ರೆ ನಿಮಗೆ ಅದು ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತೆ. ನೀವು ಬೇರೆಯವ್ರನ್ನ ಟೀಕೆ ಮಾಡಬೇಕಾದ್ರೆ ನಿಮ್ಮೊಳಗಡೆ ಕಿರಿಕಿರಿ ಭಾವನೆ ಉಂಟಾಗುತ್ತೆ. ವೈಜ್ಞಾನಿಕವಾಗಿ ನಮ್ಮ ನರ್ವ್ ಸಿಸ್ಟಮ್ ಮೇಲೂ ಕೂಡ ಅದು ಎಫೆಕ್ಟ್ ಬೀಳುತ್ತೆ. ನಾವು ಸರಿಯಾಗಿ ಕರುಣೆಯಿಂದ, ಭರವಸೆಯಿಂದ, ಸತ್ಯದಿಂದ ಸರಿಯಾಗಿರೋದನ್ನ ಹೇಳಬೇಕಾದ್ರೆ ಅದು ನಮ್ಮ ಮೆದುಳಲ್ಲಿ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ಅಂತ ನಾನು ಆಗಲೇ ಹೇಳಿದೆ. ಸೈಂಟಿಫಿಕಲಿ ಕೂಡ ಮಾತಿನ ಕಂಪನ, ಶಬ್ದ, ಧ್ವನಿ, ಧಾಟಿ ಎಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ಅಭಿವ್ಯಕ್ತಪಡಿಸುತ್ತೆ, ನಮ್ಮ ಆರೋಗ್ಯವನ್ನು ಸೂಚಿಸುತ್ತೆ. ಚೆನ್ನಾಗಿದ್ದಲ್ಲ. ನೆಕ್ಸ್ಟ್, ಆಧ್ಯಾತ್ಮಿಕವಾಗಿ ಪ್ರಾಚೀನ ಬರಹಗಳ ಪ್ರಕಾರ ಏನು ಹೇಳ್ತಾರೆ ಅಂದರೆ, ದೈವಿ ದತ್ತ ಉಡುಗೊರೆ ಎಂದು ಭಾವಿಸಲಾಗಿದೆ. ವಾಕ್ಶಕ್ತಿ ಅಂತ ಹೇಳ್ತಾರೆ, ಗೊತ್ತಾ? ವಾಕ್ಶಕ್ತಿ ಬರೋದಕ್ಕೆ ಒಂದಿದೆ. ಯಾಕೆ ವಾಕ್ಶಕ್ತಿ ಕೆಲವ್ರಿಗೆ ಬರಲ್ಲ ಅನ್ನೋದಕ್ಕೆ ಒಂದಿದೆ, ಅದನ್ನು ನೀನು ಹೇಳೋಕ್ಕಾಗಲ್ಲ. ಸೊ ಅಂದರೆ ಶಿವಪುರಾಣದಲ್ಲೂ ಇದನ್ನು ಹೇಳ್ತಾರೆ. ಯಾಕೆ ಕೆಲವು ಜ್ಯೋತಿಷ್ಯಗಳಿಗೆ ಅವರು ಸಂಪಾದನೆ ಮಾಡಿರೋ ಸಿದ್ಧಿಗಳು ಹೊರಟಾಯ್ತು. ಎಲ್ಲರೂ ಏನು ಪ್ರೇಯರ್ ಮಾಡ್ತಾರೆ ಅಂದರೆ, ನನಗೆ ವಾಕ್ಶಕ್ತಿ ಕೊಡಬೇಕು ಅಂದರೆ ಯಾವ್ಯಾವ ಫೀಲ್ಡಿಗೆ ಏನೇನು ಅವಶ್ಯಕತೆ ಇದೆ ಅದರ ನೀಡಿರುತ್ತೆ. ಸೊ ವಾಕ್ಶಕ್ತಿ ಅನ್ನೋದು ಒಂದು ದೈವದತ್ತ ಉಡುಗೊರೆ ಅಂದರೆ ಅದು ತಪ್ಪಾಗಲ್ಲ. ಅಂದರೆ ಭಗವಂತ ನಮ್ಮ ಬಾಯಲ್ಲಿ ಏನಾದರೂ ಮಾತಾಡಿಸಿ ಅದರಿಂದ ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತಿದ್ದಾಗ ವಾಕ್ಶಕ್ತಿಯನ್ನು ಕೊಡ್ತಾರೆ. ಓಕೆ, ಯಾವಾಗ ನೀವು ನನ್ನಿಂದ 100 ಜನಕ್ಕೆ ಒಳ್ಳೇದಾಗಬೇಕು, ಆ ಥರ ನಾನು ಇನ್ನೊಬ್ಬರಿಗೆ ಮಾತಿನ ಮೂಲಕನಾದರೂ ಅವರಿಗೆ ಒಳ್ಳೆಯದನ್ನು ಬಯಸಬೇಕು ಅಂತ ನೀವು ನಿರ್ಧಾರ ಮಾಡ್ತೀರಾ, ಅದಕ್ಕೆ ತಕ್ಕಂತೆ ನೀವು ಕೆಲವು ಪ್ರಾಕ್ಟೀಸ್ ಮಾಡ್ತೀರಾ, ಆಟೋಮೆಟಿಕ್ಕಾಗಿ ನಿಮಗೆ ವಾಕ್ಶಕ್ತಿ ಡೆವಲಪ್ ಆಗುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಆಗುತ್ತೆ. ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ ಬರೋ ಅಂಥ ಕಾನ್ಸೆಪ್ಟ್ ಅಲ್ಲ, ದೈವಿ ದತ್ತವಾಗಿ ಬರೋ ಉಡುಗೊರೆ ಕೂಡ ಅಂತ ಹೇಳ್ತಿದ್ದದ್ದು, ಆಯಿತಾ? ಸೂಫಿ ಸಂತರು, ವೈದ್ಯಕೀಯ ಋಷಿಗಳು ಮತ್ತು ತಾವೋ ಇಷ್ಟ ಸನ್ಯಾಸಿಗಳು ಪದಪ್ರಜ್ಞೆಯನ್ನು ಜ್ಞಾನೋದಯಕ್ಕಾಗಿ ಮಾರ್ಗವನ್ನಾಗಿಸಿಕೊಂಡರು. ಅವರು ಮಾತಾಡ್ತಾ ಇದ್ದಂತಹ ಪ್ರತಿಯೊಂದು ಪದವನ್ನು ಪ್ರಜ್ಞೆಯಿಂದ ಜ್ಞಾನೋದಯದ ಒಂದು ಪಾತಲ್ಲಿ ಅವ್ರು ಹೋಗ್ತಾ ಇದ್ರು. ನಿಮ್ಮ ಮಾತುಗಳು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಉಡುಗೊರೆಯಾಗಿರಲಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಈ ಆಚರಣೆ ಯಾಕೆ ಮುಖ್ಯ? ಓಕೆ, ಮಾತಿನ ಬಗ್ಗೆ ಇಷ್ಟೆಲ್ಲ ಇದೆಯಾ, ಶಬ್ದಗಳ ಬಗ್ಗೆ ಇಷ್ಟೆಲ್ಲ ಇದೆಯಾ, ಹಾಗಿದ್ರೆ ಇದು ಯಾಕೆ ಅಷ್ಟೊಂದು ಮುಖ್ಯ ಅಂತ ಕೇಳೋದಾದರೆ, ನಿಮ್ಮ ಕಥೆಯಲ್ಲಿ ನೀವು ಬಲಿಪಶುವಾಗುವುದು ಬದಲಿಸಿ ನೀವೇ ನಿಮ್ಮ ಜೀವನದ ಲೇಖಕರಾಗಿ. ನಾವು ಸರಿಯಾಗಿ ಮಾತಾಡಕ್ಕೆ ಬರ್ದೆ, ಸತ್ಯವನ್ನು ಹೇಳಕ್ಕೆ ಬರ್ದೆ, ನೀವು ನೋಡಿ, ನೀವೇನಾದರೂ ಒಂದು ಸುಳ್ಳು ಹೇಳ್ತಿರ್ತೀರಾ ಅಂದ್ಕೊಳ್ಳಿ, ನಿಮ್ಮ ಮಾತಲ್ಲಿ ಏನೋ ಸುಳ್ಳಿದೆ ಅಂದ್ಕೊಳ್ಳಿ, ಆಟೋಮೆಟಿಕ್ಕಾಗಿ ನಿಮ್ಮ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ಕಡಿಮೆ ಆಗುತ್ತೆ. ಒಂದು ರೀತಿ ನಾವು ನಮ್ಮ ಶಕ್ತಿಗೆ ಬಲಿಪಶು ಆಗ್ತಾ ಇರ್ತೀವಿ, ಅಂದರೆ ಒಂದು ಎನರ್ಜಿಗೆ ನಾವು ಬಲಿಪಶು ಆಗ್ತಾ ಇರ್ತೀವಿ. ಸೊ ಹಾಗಾಗಿ ನೀವು ನಿಮ್ಮ ಜೀವನದ ಉತ್ತಮ ಲೇಖಕರಾಗಬೇಕು ಅಂತ ಇದ್ದರೆ ನಮ್ಮ ಮಾತಿನಲ್ಲಿ, ನಮ್ಮ ಪದಗಳಲ್ಲಿ ಪ್ರಜ್ಞೆ ಮತ್ತು ಸತ್ಯ ಮತ್ತು ಕರುಣೆ, ಭರವಸೆ ಇವೆಲ್ಲವೂ ಇರಬೇಕು. ನಿಮ್ಮ ಉಪಸ್ಥಿತಿಯ ಮೂಲಕ ಯಾವುದೇ ಜಾಗದ ಕಂಪನವನ್ನು ಹೆಚ್ಚಿಸಬಹುದು. ನಿಮ್ಮ ಮಾತು ಮತ್ತು ನಿಮ್ಮ ಧ್ವನಿಯಿಂದ ನೀವು ಯಾವುದೇ ಜಾಗದಲ್ಲಿ ಹೋದರೂ ಕೂಡ ಅಲ್ಲಿರೋ ವೈಬ್ರೇಷನ್ನ ಜಾಸ್ತಿ ಮಾಡೋ ಶಕ್ತಿ ನಿಮ್ಮ ಮಾತಿಗಿದೆ. ಯಾಕೆ ಮುಖ್ಯ ಅಂದರೆ, ಇದನ್ನು ಯಾಕೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ಇದು ಬರೀ ನನಗೆ, ನನ್ನ ಕುಟುಂಬಕ್ಕೆ ಮಾತ್ರ ಅಲ್ಲ, ನನ್ನ ಪ್ರೊಫೆಷನ್ ಲೈಫ್ ಆಗಿರ್ಬೋದು, ನನ್ನ ಸಮಾಜಕ್ಕೂ ಕೂಡ ಒಳ್ಳೆಯದು, ತುಂಬ ಆ ಜೀವನಕ್ಕೂ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವು ಮಾತಿನ ಬಗ್ಗೆ ಗಮನ ಕೊಡಬೇಕು. ನಿಮ್ಮ ಜಾಗೃತ ಮಾತುಗಳು ಸಂಬಂಧವನ್ನು ಸರಿಪಡಿಸುತ್ತೆ, ಅನ್ಯೋನ್ಯತೆಯನ್ನು ಹೆಚ್ಚು ಮಾಡುತ್ತೆ. ಹಾಗೆ ನೀವು ಏನು ಹೇಳ್ತಾರೆ, ನೀವೇ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ಳೋ ಲೆವೆಲ್ಗೆ ಅದು ನಮ್ಮನ್ನು ಕರ್ಕೊಂಡೋಗುತ್ತೆ. ಇಷ್ಟೆಲ್ಲ ಇರೋದ್ರಿಂದ ನಾವು ಈ ಆಚರಣೆಯನ್ನು ಮಾಡಬೇಕು. ಹಾಗಿದ್ರೆ ಹೇಗೆ ಮಾಡೋದು, ಹಂತ ಹಂತವಾಗಿ ಯಾವ ಥರ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ನಾಳೆ ಡಿಸ್ಕಸ್ ಮಾಡೋಣ. ಮಾತಿನ ಬಗ್ಗೆ, ಮಾತು ಮತ್ತು ಶಬ್ದಕ್ಕಿರೋ ಕಂಪನಗಳ ಬಗ್ಗೆ ವೈಜ್ಞಾನಿಕ, ಆಧ್ಯಾತ್ಮಿಕವಾಗಿ ನಾವು ನೋಡಿದ್ವಿ. ಸೊ ನಿಮಗೆ ಇವತ್ತಿನ ದಿನ ಏನು ಅರ್ಥ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಮ ಮಾತು, ನಿಮ್ಮ ಶಬ್ದ ಹೇಗಿದೆ, ಏನಾದ್ರು ತಿದ್ಕೋಬೇಕಾಗಿದೆಯಾ, ಏನಾದ್ರು ರಿಯಲೈಸ್ ಆಯಿತಾ, ಕೋಪ ಬಂದಾಗ, ಖುಷಿ ಆದಾಗ ನನ್ನ ಮಾತು, ನನ್ನ ಶಬ್ದ, ನನ್ನ ಪದ ಹೇಗೆ ಹೋಗ್ತಿದೆ ಅಂತ ರಿಯಲೈಸ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಗಿದೆ. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್.
ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.